ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಇತ್ತೀಚೆಗೆ ಕಾಲ್ಫರ್ಮಾದ 708 SDA FDA ಹುದ್ದೆಗಳಿಗೆ ಸಂಬಂಧಿಸಿದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಏನಪ್ಪ ಅಂತಂದಾಗ ಬಹಳ ಬಾರಿ ಏನಪ್ಪ ಅಂತಂದಾಗ ಈ ಕ್ವಶನ್ಗಳು ಏನಾಗ್ಯಾವ ರಿಪೀಟ್ ಆಗ್ತಾ ಹೋಗಿದಾವ ಎಕ್ಸಾಮಲ್ಲಿ. ಹಾಗಾಗಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇದಾಗಿ ಕ್ವಶನ್ ಏನು ಕೇಳಿಲ್ಲ ಅಂತ ಕೇಳಿದಾಗ, ಮೈಸೂರಿನ ಮಹಾನವರಾತ್ರಿಯನ್ನು ಆರಂಭಿಸಿದವರು ಯಾರು ಅಂತೇಳಿ. ಇತ್ತೀಚೆಗೆ ಏನಪ್ಪ ಅಂತಂದಾಗ ಮೈಸೂರಿನ ದಸರಾ ಆಯಿತು, ಮೈಸೂರಿನ ದಸರಾ ಆಚರಣೆ ಆಯಿತು. ಹಾಗಾಗಿ ಇದರ ಮೇಲೆ ಏನಪ್ಪ ಅಂತಂದಾಗ ಕ್ವಶನ್ ಕೇಳುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರ್ತತಿ. ಮೈಸೂರಿನ ಮಹಾ ನವರಾತ್ರಿಯನ್ನು ಆರಂಭಿಸಿದವರು ಯಾರು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಏನ್ ಕೊಟ್ಟನಪ್ಪ ಅಂತಂದಾಗ ಕೃಷ್ಣರಾಜ ಒಡೆಯರ್, ಆಪ್ಷನ್ ಬಿ ಚಿಕ್ಕ ದೇವರಾಜ ಒಡೆಯರ್, ಆಪ್ಷನ್ ಸಿ ರಾಜ ಒಡೆಯರ್, ಆಪ್ಷನ್ ಡಿ ಯಾರು ಅಲ್ಲ ಅಂತೇಳಿ. ನೀವು ಯಾರು ಅಲ್ಲ ಅಂತೇಳಿ ಆಪ್ಷನ್ ಅಲ್ಲಿ ಕೊಟ್ಟದ ಅಂತೇಳಿ ಯಾವುದೋ ಅಲ್ಲ ಅಂತೇಳಿ ಹಾಕ್ಬೇಡಿ ಸ್ನೇಹಿತರೆ, ಗೊತ್ತಿರ್ಬೇಕು. ಮೈಸೂರಿನ ಮಹಾನವರಾತ್ರಿ ಇದೆ, ಮಹಾನವರಾತ್ರಿ ಅಥವಾ ನಾಡ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನ ಆರಂಭ ಮಾಡಿದಂತ ಮೈಸೂರಿನ ಒಡೆಯರು ಯಾರಂತ ಕೇಳ್ತಾ ಹೋದಾಗ ನಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್, ರಾಜ ಒಡೆಯರ್ ಅಂತೇಳಿ. ಯಾರು? ರಾಜ ಒಡೆಯರ್. ಇವ್ರು ಏನ್ ಮಾಡ್ತಾರ ಅಂತಂದಾಗ ಮೈಸೂರಿನಲ್ಲಿ ಮಹಾನವರಾತ್ರಿಯನ್ನ ಆರಂಭ ಮಾಡ್ತಾರ. ಈ 2025ರಲ್ಲಿ ಆಚರಣೆ ಮಾಡಿದಂತ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದಾಗ ಬಾನು ಮುಸ್ತಾಕ. ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಅವ್ರ ಬಗ್ಗೆ ಸಹ ನೀವು ಏನಪ್ಪಾ ಅಂತಂದಾಗ ನೋಡ್ತಾ ಹೋಗ್ಬೇಕು, ಇಂಪಾರ್ಟೆಂಟ್. ಇತ್ತೀಚೆಗೆ ಅವ್ರಿಗೆ ಏನಪ್ಪಾ ಅಂತಂದಾಗ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಹಾಗಾಗಿ ಮೈಸೂರಿನ ದಸರಾವನ್ನ ಆರಂಭ ಮಾಡಿದಂತಹ ಮಹಾರಾಜರು ಯಾರು ಅಂತ ಕೇಳಿದಾಗ ರಾಜ ಒಡೆಯರ್ ಅಂತೇಳಿ ಗೊತ್ತಿರ್ಬೇಕು. ಇದು ಎಷ್ಟರಲ್ಲಿ ಆರಂಭ ಮಾಡ್ತಾರ ಅಂತಂದಾಗ 1610ರಲ್ಲಿ ಏನಪ್ಪಾ ಅಂತಂದಾಗ ಮೈಸೂರಿನ ನವರಾತ್ರಿ ಹಬ್ಬವನ್ನ ಆರಂಭ ಮಾಡ್ತಾರ. ಯಾರಂತ ಕೇಳಿದಾಗ ರಾಜ ಒಡೆಯರ್, ಮೈಸೂರಿನ ಒಡೆಯರಾದಂತ ರಾಜ ಒಡೆಯರ್ ಅಂತೇಳಿ ಗೊತ್ತಿರ್ಬೇಕು. ಮೈಸೂರಿನ ಪ್ರಸಿದ್ಧ ಒಡೆಯರು ಯಾರು ಅಂತ ಕೇಳಿದಾಗ ಚಿಕ್ಕ ದೇವರಾಜ ಒಡೆಯರ್ ಅಂತೇಳಿ ಗೊತ್ತಿರ್ಲಿ. ಪಾಯಿಂಟ್. ನವಕೋಟಿ ನಾರಾಯಣ ಅಂತ ಕರಿತೀವಿ. ಯಾರಿಗೆ ನವಕೋಟಿ ನಾರಾಯಣ ಎಂಬ ಬಿರುದಿತ್ತು ಅಂತ ಕೇಳ್ತಾ ಹೋದಾಗ ಗೊತ್ತಿರ್ಬೇಕು, ಚಿಕ್ಕ ದೇವರಾಜ ಒಡೆಯರ್. ಇವರ ಕಾಲದಲ್ಲಿ, ಯಾರು? ರಾಜ ಒಡೆಯರ ಕಾಲದಲ್ಲಿ ಅಲವೇಲಮ್ಮ ಎಂಬ ಮಹಿಳೆ ಇರ್ತಾರೆ ಸ್ನೇಹಿತರೆ. ಅವ್ರು ಏನಪ್ಪ ಅಂತಂದಾಗ ಮೈಸೂರಿನ ಅರಸರಿಗೆ ಶಾಪವನ್ನ ಇರ್ತಾರ. ಅದು ಸಹ ಕ್ವಶನ್ ಕೇಳಿದಾನ. ಯಾರ ಕಾಲದಲ್ಲಿ ಅಲವೇಲಮ್ಮ ಮೈಸೂರಿನ ಒಡೆಯರಿಗೆ ಶಾಪವನ್ನು ಇಟ್ಟಿದ್ದಾಳೆ ಅಂತ ಕೇಳಿದಾಗ ರಾಜ ಒಡೆಯರ್ ಅವರ ಕಾಲದಲ್ಲಿ. ಎಷ್ಟರಲ್ಲಿ ಕೇಳಿದಾಗ 1610ರಲ್ಲಿ ಏನಪ್ಪಾ ಅಂತಂದ್ರೆ ಮೈಸೂರು ದಸರಾವನ್ನ ಆರಂಭ ಮಾಡ್ತಾರೆ. ಯಾರು? ರಾಜ ಒಡೆಯರು. ಇಂಪಾರ್ಟೆಂಟ್, ಗೊತ್ತಿರ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದಾಗ ಒಂದು KRS ಡ್ಯಾಮ್, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದಾಗ ವಾಣಿ ವಿಲಾಸ ಸಾಗರ ಅಂತ ಬರುತ್ತ. ವಾಣಿ ವಿಲಾಸ ಸಾಗರ ಇಂಪಾರ್ಟೆಂಟ್. ವಾಣಿ ವಿಲಾಸ ಸಾಗರ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬರ್ತದ ಮಾರಿ ಕಣಿವೆ ಯೋಜನೆ ಅಂತೇಳಿ. ಮಾರಿ ಕಣಿವೆ ಯೋಜನೆ ಅಥವಾ ವಾಣಿ ವಿಲಾಸ ಸಾಗರ ಯೋಜನೆ ಯಾರ ಕಾಲದಲ್ಲಿ ಆಯ್ತು ಅಂತ ಕೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆಗುತ್ತಾ. ಈ ವಾಣಿ ವಿಲಾಸ ಸಾಗರವನ್ನ 1907ರಲ್ಲಿ ಏನಪ್ಪಾ ಅಂತಂದಾಗ ಇದರ ಮುಂದಾಳತ್ವ ವಹಿಸ್ಕೊಂಡವ್ರು ಯಾರು ಅಂತಂದಾಗ ಗೊತ್ತಿರ್ಬೇಕು, ದಿವಾನರಾದಂಥ ಕೆ ಶೇಷಾದ್ರಿ ಅಯ್ಯರ್ ಅವರು. ದಿವಾನರಾದಂಥ ಕೆ ಶೇಷಾದ್ರಿ ಅಯ್ಯವರು ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ವಾಣಿ ವಿಲಾಸ ಸಾಗರ ಅಥವಾ ಇದಕ್ಕೆ ಇನ್ನೊಂದು ಹೆಸರಿಂದ ಕರೆಯಲಾದ ಮಾರಿ ಕಣಿವೆ ಯೋಜನೆ ಯಾವ ನದಿಗೆ ಅಂತ ಕೇಳಿದಾಗ ವೇದಾವತಿ ನದಿಗೆ. ಯಾವ ನದಿಗೆ? ವೇದಾವತಿ ನದಿಗೆ. ಹೀಗೆ ಮೈಸೂರಿನ ಒಡೆಯರಾದವರು ಏನಪ್ಪಾ ಅಂತಂದಾಗ ಜನರಿಗೆ ಅದ್ಭುತವಾದ ಕೊಡುಗೆಗಳನ್ನ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಮೈಸೂರಿನ ಮಹಾರಾಜರನ್ನ ಅಲ್ಲಿಯ ಜನಗಳು ಏನಂತ ಪೂಜೆ ಮಾಡ್ತಾರ ಅಂತ ಕೇಳಿದಾಗ ದೇವರಂತೆ ಕಾಣ್ತಾರ. ಯಾಕಂತಂದಾಗ ಪ್ರಜೆಗಳಿಗೋಸ್ಕರ ಆಗಿ ಏನಪ್ಪಾ ಅಂತಂದಾಗ ಆಡಳಿತ ಮಾಡ್ತಾರೆ. ಯಾರು? ಮೈಸೂರಿನ ಒಡೆಯರು. ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಏನ್ ಕ್ವಶನ್ ಕೇಳಿದಲ್ಲಿ ಮುದ್ರಾ ರಾಕ್ಷಸ ಬರೆದವರು ಯಾರು ಅಂತೇಳಿ. ಮುದ್ರಾ ರಾಕ್ಷಸ
ಬರೆದವರು ಯಾರು ಅಂದ್ರೆ ಮುದ್ರಾ ರಾಕ್ಷಸ ಅನ್ನೋದೊಂದು ಕೃತಿ. ಇದನ್ನ ಬರೆದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಈ ಕೃತಿ ಸಹ ಹಲವಾರು ಬಾರಿ ಅಂತಂದಾಗ ರಿಪೀಟ್ ಆಗ್ತಾ ಬಂದಿದ. ಆದ್ರೂ ಹುಡುಗರು ಏನ್ ಮಾಡ್ತಾವ ಅಂತಂದಾಗ ನಮ್ಮ ಹುಡುಗರು ತಪ್ಪಾಗ್ತಾ ಬರ್ತಾವ. ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ವಿಶಾಖದತ್ತ, ಆಪ್ಷನ್ ಡಿ ಯಾವುದು ಅಲ್ಲ ಅಂತೇಳಿ. ಮುದ್ರಾ ರಾಕ್ಷಸ ಬರೆದವರು ಯಾರು ಅಂತೇಳಿ ಗೊತ್ತಿರಬೇಕು, ಇಂಪಾರ್ಟೆಂಟ್. ಮುದ್ರಾ ರಾಕ್ಷಸವನ್ನ ಬರೆದವರು ಯಾರು ಅಂತ ಕೇಳಿದಾಗ ವಿಶಾಖದತ್ತ. ಅಂದ್ರೆ ಪ್ರಾಚೀನ ಕಾಲದ ಇತಿಹಾಸವನ್ನ ನಾವು ತಿಳಿದುಕೊಳ್ಬೇಕಾದ್ರೆ ಕೃತಿಗಳು ಏನಪ್ಪ ಅಂದಾಗ ಮೋಸ್ಟ್ ಇಂಪಾರ್ಟೆಂಟ್ ತಮ್ಮ ಪಾತ್ರವನ್ನ ವಹಿಸ್ತವ. ಹಾಗಾಗಿ ಮುದ್ರಾ ರಾಕ್ಷಸವನ್ನ ಬರೆದವರು ಯಾರು ಅಂತಂದಾಗ ವಿಶಾಖದತ್ತ ಅಂತೇಳಿ ಗೊತ್ತಿರಬೇಕು. ಮೆಗಸ್ತನೀಸ್ ಅಂತ ಬರ್ತಾನ. ಮೆಗಸ್ತನೀಸ್ ಬರೆದ ಕೃತಿ ಯಾವುದು ಕೇಳಿದಾಗ ಇಂಡಿಕಾ ಅಂತೇಳಿ. ಇಂಡಿಕಾ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇದು ಏನಪ್ಪ ಅಂತಂದಾಗ ಚಂದ್ರಗುಪ್ತರ ಕಾಲದ ಇತಿಹಾಸವನ್ನ ತಿಳಿಸ್ತದೆ. ಯಾವುದು ಇಂಡಿಕಾ. ಯಾರು ಬರೆದಿದ್ದು? ಮೆಗಾಸ್ತನೀಸ್ ಬರೆದಂತ ಇಂಡಿಕಾ ಕೃತಿ ಚಂದ್ರಗುಪ್ತ ಮೌರ್ಯನ ಕಾಲದ ಇತಿಹಾಸವನ್ನ ತಿಳಿಸ್ತಾ ಹೋಗ್ತತಿ. ಮುದ್ರಾ ರಾಕ್ಷಸವನ್ನ ಬರೆದವರು ಯಾರು ಕೇಳಿದಾಗ ವಿಶಾಖ ದತ್ತ ಅಂತೇಳಿ ಗೊತ್ತಿರಲಿ. ಕಾಳಿದಾಸ ಬರೆದ ಕೃತಿಗಳು ಗೊತ್ತಿರಬೇಕು. ಅಭಿಜ್ಞಾನ ಶಾಕುಂತಲೆ ನೋಡ್ರಿ. ಅಭಿಜ್ಞಾನ ಶಾಕುಂತಲೆ ಎಂಬ ಕೃತಿಯನ್ನ ಬರೆದವ ಮಹಾನ್ ಕವಿ ಯಾರು ಅಂತ ಕೇಳಿದಾಗ ಕಾಳಿದಾಸ. ಇನ್ನೊಂದು ಬರೀತಾನ ಮೇಘದೂತ ಋತು ಸಂಹಾರ. ಅದು ಋತು ಸಂಹಾರ ಅಂತೇಳಿ. ಅಭಿಜ್ಞಾನ ಶಾಕುಂತಲೆ, ಮೇಘದೂತ, ಋತು ಸಂಹಾರ ಹಲವಾರು ಕೃತಿಗಳನ್ನ ಮತ್ತು ಕಾದಂಬರಿಗಳನ್ನ ಮತ್ತು ನಾಟಕಗಳನ್ನ ಬರೆದಂತ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದಾಗ ಕಾಳಿದಾಸ ಅವರಿಗೆ ಸಲ್ಲುತ್ತಾ ಅಂತೇಳಿ ಗೊತ್ತಿರ್ಬೇಕು. ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಈ ಕೃತಿಗಳ ಮೇಲೆ ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲೂ ಸಹ ನಾವು ಕ್ವಶನ್ಗಳನ್ನ ನಾವು ಕಾಣ್ತೀವಿ. ಯಾಕಂತಂದಾಗ ಕೃತಿಗಳಿಂದ ಒಂದು ಮನೆತನದ ರಾಜಕೀಯ ಆಡಳಿತ, ಆರ್ಥಿಕ ಆಡಳಿತ, ಸಾಮಾಜಿಕ ಆಡಳಿತಗಳನ್ನ ನಾವು ಕಾಣಬಹುದು. ಹಾಗಾಗಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಕೃತಿಗಳ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡಲಿ. ಪ್ರಥಮ ಬಾರಿಗೆ ಭಾರತದ ಗವರ್ನರ್ ಜನರಲ್ ಅವರಿಗೆ ವೈಸರಾಯ ಎಂಬ ನಾಮಾಂಕಿತ ಸೇರಿಸಲ್ಪಟ್ಟಿತ್ತು. ನೋಡಿ ಕ್ವಶನ್ ಏನ್ ಕೇಳೋಣ. ಪ್ರಥಮ ಬಾರಿಗೆ ಭಾರತದ ಗವರ್ನರ್ ಜನರಲ್ ಅನ್ನ ಭಾರತದ ವೈಸರಾಯನ್ನಾಗಿ ಮಾಡಿದ ಕಾಯ್ದೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಗೊತ್ತಿರಬೇಕು. ನಾಮಾಂಕಿತ ಸೇರಿಸಲ್ಪಟ್ಟಿದ್ದು ಯಾವಾಗ ಅಂತೇಳಿ. ಆಪ್ಷನ್ ಎ 1857, ಆಪ್ಷನ್ ಬಿ 1858, ಆಪ್ಷನ್ ಸಿ 1864, ಆಪ್ಷನ್ ಡಿ 1913 ಅಂತೇಳಿ ಕೊಟ್ಟಣ. ಯಾಕಂತಂದಾಗ ಇಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತಂದಾಗ ಭಾರತವನ್ನ ನೇರವಾಗಿ ಆಳ್ವಿಕೆ ಮಾಡಲು ಆರಂಭ ಮಾಡ್ತಾ ಯಾವುದು ಬ್ರಿಟಿಷ್ ಸರ್ಕಾರ. ಮೊದಲು ಏನ್ ಮಾಡ್ತಿದ್ದ ಅಂದಾಗ 1757ರಿಂದ 1858ರವರೆಗೆ ಏನ್ ಮಾಡಿತಪ್ಪ ಅಂತಂದಾಗ ಬರೀ ಒಂದು ಕಂಪನಿ, ಕೇವಲ ಒಂದು ಕಂಪನಿ ಇಡೀ ಇಂಡಿಯಾವನ್ನ ಆಳ್ವಿಕೆ ಮಾಡ್ತದ. ಎಲ್ಲಿಂದ ಎಲ್ಲಿವರೆಗೆ? 1757ರಿಂದ 1858ರವರೆಗೆ. 1858ರವರೆಗೆ ಒಂದು ಕಂಪನಿ ಇಡೀ ಭಾರತವನ್ನ ಆಳ್ವಿಕೆ ಮಾಡ್ತಾ. 1858ರ ನಂತರ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ ಅಂದಾಗ ನೇರವಾಗಿ ಇಂಡಿಯಾವನ್ನ ಆಡಳಿತ ಮಾಡಲು ಆರಂಭ ಮಾಡ್ತಾ. ಆ ಸಂದರ್ಭದಲ್ಲಿ ಹುದ್ದೆಯ ಹೆಸರನ್ನ ಬದಲಾವಣೆ ಮಾಡ್ತಾ ಭಾರತದ ಗವರ್ನರ್ ಜನರಲ್ ಅನ್ನ ವೈಸರಾಯ ಎಂದು ನಾಮಾಂಕಿತ ಮಾಡ್ತಾ. ಆ ನಾಮಾಂಕಿತದೊಂದಿಗೆ ಆಡಳಿತವನ್ನ ಕೇಂದ್ರೀಕರಣ ಮಾಡ್ತಾರೆ. ಯಾರು? ಬ್ರಿಟಿಷರು ಆಡಳಿತವನ್ನ ಕೇಂದ್ರೀಕರಣ ಮಾಡ್ತಾರ. ಹಾಗಾಗಿ ಗೊತ್ತಿರಬೇಕು, ಇಂಪಾರ್ಟೆಂಟ್. ಎಷ್ಟರಲ್ಲಿ ಕೇಳಿದಾಗ 1858ರಲ್ಲಿ ಹುದ್ದೆಯ ಹೆಸರನ್ನ ಬದಲಾವಣೆ ಮಾಡಲಾಗುತ್ತಾ. ಭಾರತದ ಗವರ್ನರ್ ಜನರಲ್ ಅನ್ನ ಭಾರತದ ವೈಸರಾಯನ್ನಾಗಿ ಮಾಡಲಾಗುತ್ತಾ. ಹಾಗೆ ಭಾರತದ ಮೊದಲ ವೈಸರಾಯ ಯಾರು ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್ ಅಂತೇಳಿ ತಮಗೆ ಗೊತ್ತಿರಬೇಕು. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊಟ್ಟ ಮೊದಲ ವೈಸರಾಯ. ಯಾರು ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್. ಹಾಗೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಕ್ಯಾನಿಂಗ್ ಅಂತೇಳಿ ಗೊತ್ತಿರಬೇಕು. ಆದರೆ ಸ್ವತಂತ್ರ ಭಾರತ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೇಳಿ ಗೊತ್ತಿರಲಿ. ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಗೊತ್ತಿರಲಿ. ಅದೇ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್ ಅಂತೇಳಿ ತಮಗೆ ಗೊತ್ತಿರಬೇಕು.
ನೆಕ್ಸ್ಟ್ ಕ್ವಶನ್ ನೋಡಿ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತ ಯಾರಾಗಿದ್ರು ಅಂತೆ ನೋಡಿ. ಈ ರೀತಿಯಾದ ಕ್ವಶನ್ಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಸಂಸ್ಕೃತ ಪಂಡಿತರಾಗಿದ್ದವರು ಯಾರು ಅಂತೆ. ಬಿಂಬಿಸಾರ, ಹರಿಯಾನ್, ಅಮರ್ ಸಿಂಹ, ಮೇಲಿನ ಯಾರು ಅಲ್ಲ ಅಂತೇಳಿ ನೋಡ್ರಿ. ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಸಂಸ್ಕೃತ ಪಂಡಿತರಾಗಿದ್ದವರು ಯಾರು ಅಂತೇಳಿ, ಪಂಡಿತರಾಗಿದ್ದವರು ಯಾರು ಅಂತೇಳಿ. ಆಪ್ಷನ್ ಎ ಬಿಂಬಸಾರ, ಆಪ್ಷನ್ ಬಿ ಹರಿಯಾನ್, ಆಪ್ಷನ್ ಸಿ ಅಮರಸಿಂಹ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಅಂತೇಳಿ ಗೊತ್ತಿರಬೇಕು. ಯಾರಂದಾಗ ಅಮರಸಿಂಹ ಸಂಸ್ಕೃತ ಪಂಡಿತ. ಯಾರ ಆಸ್ಥಾನದಲ್ಲಿ? ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಸಂಸ್ಕೃತ ಪಂಡಿತ ಯಾರಂದಾಗ ಅಮರಸಿಂಹ. ಇವರೊಂದು ಕೃತಿ ಬರೀತಾರ, ಅಮರಕೋಶ ಅಂತೇಳಿ, ಇಂಪಾರ್ಟೆಂಟ. ಅಮರಕೋಶ ಎಂಬ ಕೃತಿಯನ್ನು ಬರೆದವರು ಅಮರಸಿಂಹ. ಯಾರ ಆಸ್ಥಾನದಿದ್ದರ ಕೇಳಿದಾಗ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರಂತೆ, ಗೊತ್ತಿರಬೇಕು. ಹಾಗಾದರೆ ಗುಪ್ತರ ಆಡಳಿತ ಭಾಷೆ ಯಾವುದು ಅಂತೇಳಿ ತಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ. ಯಾವುದಾಗಿತ್ತು ಕೇಳಿದಾಗ ಸಂಸ್ಕೃತವಾಗಿತ್ತು. ಗುಪ್ತರ ಆಡಳಿತ ಭಾಷೆ ಯಾವುದಾಗಿತ್ತು ಕೇಳಿದಾಗ ಸಂಸ್ಕೃತ ಭಾಷೆ ಆಗಿತ್ತು, ಇಂಪಾರ್ಟೆಂಟ, ಗೊತ್ತಿರಲಿ. ಗುಪ್ತರ ಕಾಲವನ್ನು ಎರಡನೇ ಚಂದ್ರಗುಪ್ತನ ಕಾಲವನ್ನು ಏನಂತ ಕರಿತೀವಿ ಅಂದಾಗ ಗುಪ್ತರ ಕಾಲದ ಸುವರ್ಣ ಯುಗ ಕರಿತೀವಿ. ಎರಡನೇ ಚಂದ್ರಗುಪ್ತನ ಆಡಳಿತದಲ್ಲಿ ಸುವರ್ಣ ಯುಗವನ್ನು ಕಾಣ್ತದ ಯಾವುದು? ಗುಪ್ತರ ಕಾಲ, ಇಂಪಾರ್ಟೆಂಟ, ಇದು ಗೊತ್ತಿರಬೇಕು. ಗುಪ್ತರ ರಾಜಧಾನಿ ಯಾವುದಾಗಿತ್ತು ಅಂದಾಗ ಪಾಟಲಿಪುತ್ರ ಆಗಿತ್ತು. ಗುಪ್ತರ ರಾಜಧಾನಿ ಪಾಟ್ನಾ ಅಥವಾ ಪಾಟಲಿಪುತ್ರ. ಪ್ರಸ್ತುತ ಗಂಗಾ ನದಿಯ ತೀರದಲ್ಲಿ ಕಂಡು ಬರುತ್ತದೆ. ಯಾವ ರಾಜ್ಯದಲ್ಲಿ ಕೇಳಿದಾಗ ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಕ್ವಶನ್ ನೋಡಿ, 5ನೇ ಕ್ವಶನ್ ಇಂಪಾರ್ಟೆಂಟ್. ಇದು ಸಹ ಏನಪ್ಪ, ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ನೋಡ್ತಾ ಬಂದಾಗ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಏನೇ ಆಗಲಿ ಏನಪ್ಪ ಅಂದಾಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಆದಷ್ಟು ಏನಪ್ಪ ಅಂತಂದಾಗ ಡೆಪ್ತ್ ಆಗಿ ತಿಳಿದುಕೊಳ್ತಾ ಹೋಗಿ. ಯಾಕಂದಾಗ ಒಂದು ಕಂಪಲ್ಸರಿ ಮಹಾತ್ಮ ಗಾಂಧೀಜಿಯವರ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನ. ಹಾಗಾಗಿ ಗೊತ್ತಿರಬೇಕು, ಮಹಾತ್ಮ ಗಾಂಧೀಜಿಯವರು ಕೆಳಕಂಡ ಯಾವುದರ ಮೂಲಕ ರಾಜಕೀಯ ಪ್ರವೇಶವನ್ನು ಮಾಡಿದ್ರು? ಅದು ರಾಜಕೀಯ ಪ್ರವೇಶವನ್ನು ಮಾಡಿದ್ರು ಅಂತೇಳಿ ಕ್ವಶನನ್ನು ಕೇಳಿದಾನ. ಇಂಪಾರ್ಟೆಂಟ. ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂತಂದಾಗ ರಾಜಕೀಯಕ್ಕೆ ಇಳಿದಿದ್ದು ಯಾವುದರ ಮೂಲಕ ಅಂತ ಗೊತ್ತಿರಬೇಕು ತಮಗೆ. ಆಪ್ಷನ್ ಎ ಅಸಹಕಾರ ಚಳವಳಿ, ಆಪ್ಷನ್ ಬಿ ರೌಲತ್ ಸತ್ಯಾಗ್ರಹ, ಆಪ್ಷನ್ ಸಿ ಚಂಪಾರಣ್ಯ ಚಳವಳಿ, ಆಪ್ಷನ್ ಡಿ ದಂಡಿ ಯಾತ್ರೆ ಅಂತೇಳಿ. ಆಪ್ಷನ್ ಡಿ ದಂಡಿ ಯಾತ್ರೆ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನಲ್ಲಿ. ಇಲ್ಲಿ ಆನ್ಸರ್ ಗೊತ್ತಿರ್ಬೇಕು ತಮಗೆ, ಚಂಪಾರಣ್ಯ ಚಳವಳಿ. ಒಬ್ಬ ವ್ಯಕ್ತಿ ಯಾವುದೇ ಒಂದು ಘಟನೆ ನಡೆದಾಗ ಆ ಸಂದರ್ಭದಲ್ಲಿ ಏನಪ್ಪ ಅಂತಂದಾಗ ಮೇಲು ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಬೆಳೀತಾ ಬರ್ತಾರ. ಅವರೇ ಯಾರಂದಾಗ ಮಹಾತ್ಮ ಗಾಂಧೀಜಿಯವರು. ಯಾವ ಚಳವಳಿಯ ಮೂಲಕ ಅಂತ ಕೇಳಿದಾಗ ಚಂಪಾರಣ್ಯ ಚಳವಳಿಯ ಮೂಲಕ. ಈ ಚಂಪಾರಣ್ಯ ಚಳವಳಿ ನಡೆದಿದ್ದು 1917. ಇಂಪಾರ್ಟೆಂಟ್. ಗೊತ್ತಿರಲಿ, ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂತಂದಾಗ ಚಂಪಾರಣ್ಯ ಚಳವಳಿಯನ್ನ ಕೈಗೊಂಡರು 1917ರಲ್ಲಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕೇಳಿದಾಗ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತೇಳಿ ಗೊತ್ತಿರಲಿ. ಯಾವುದಪ್ಪ ಅಂತಂದಾಗ ಇಂಡಿಗೋ ಬೆಳೆಗಾರರ ಚಳವಳಿ ಅಂತ ಕರಿತೀವಿ. ಇನ್ನೊಂದು ಹೆಸರಿನಿಂದ ಇಂಡಿಗೋ ಬೆಳೆಗಾರರ ಚಳವಳಿ. ಅಂದ್ರೆ ಇಂಡಿಗೋ ಬೆಳೆಯನ್ನ ಅತಿ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಯಾರು? ಬ್ರಿಟಿಷರು ಬೆಳಿಬೇಕಂತೇಳಿ ಅಲ್ಲಿಯ ರೈತರಿಗೆ. ಆ ಬೆಳೆಯನ್ನ ಬೆಳೆದ ನಂತರ ಅದಕ್ಕೆ ನಿರ್ದಿಷ್ಟವಾದ ಬೆಲೆ ಸಿಗುವುದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಚಂಪಾರಣ್ಯದಲ್ಲಿ ಚಳವಳಿಯನ್ನ ಕೈಗೊಳ್ತಾರೆ. ಅದರ ಮೂಲಕ ಮಹಾತ್ಮ ಗಾಂಧೀಜಿಯವರು ಈ ಚಳವಳಿಯ ರಾಜಕೀಯದಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಗೊತ್ತಿರಬೇಕು. ದಂಡಿ ಸತ್ಯಾಗ್ರಹ ಅಂತ ಬರ್ತದ. ಈ ದಂಡಿ ಸತ್ಯಾಗ್ರಹ ನಡೆದಿದ್ದು 1930 ಮಾರ್ಚ್ 12ರಂದು. 1930 ಮಾರ್ಚ್ 12ರಂದು. ಅದರಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಕೇಳಿದಾಗ ಆ ಚಳವಳಿಯಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಅತ್ಯಂತ ಕಿರಿಯ ವ್ಯಕ್ತಿ ಕರ್ನಾಟಕದ ವ್ಯಕ್ತಿಯಾದಂಥ ಮೈಲಾರಿ ಮಹಾದೇವಪ್ಪ, ಹಾವೇರಿ ಜಿಲ್ಲೆಯವರು. ಇವರು ಯಾವ ಜಿಲ್ಲೆಯವರು ಅಂತ ಕೇಳಿದಾಗ ಹಾವೇರಿ ಜಿಲ್ಲೆಯವರು. ಹಾವೇರಿ ಆದ ಕಾರಣದಿಂದ ಏನಪ್ಪ ಅಂತಂದಾಗ ಹಾವೇರಿ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ಯಾರ ಹೆಸರು ಇಡಲಾಗಿದೆ ಅಂತ ಕೇಳಿದಾಗ ಮೈಲಾರಿ ಮಹಾದೇವಪ್ಪ ಅವರ ಹೆಸರನ್ನ ಇಡಲಾಗಿದೆ. ನೋಡಿ, ಯಾವಾಗೋ ಏನಪ್ಪ ಅಂತಂದಾಗ 1930ರಲ್ಲಿ ಅವರು ಏನಪ್ಪ ಅಂತ ಚಳವಳಿಯಲ್ಲಿ ಭಾಗವಹಿಸಿದ್ರು. ಆ ಕಾರಣದಿಂದ ದೇಶಕ್ಕಾಗಿ ಕೊಡುಗೆ ನೀಡಿದಂಥ ವ್ಯಕ್ತಿ ಮೈಲಾರ್ ಮಹಾದೇವಪ್ಪ, ಅತ್ಯಂತ ಕಿರಿಯ ವ್ಯಕ್ತಿ. ಹಾಗಾಗಿ ನೋಡಿ, ಆ ರೈಲ್ವೆ ನಿಲ್ದಾಣಕ್ಕೆ ಏನಪ್ಪ ಅಂತಂದಾಗ
ಮೈಲಾರಿ ಮಹದೇವಪ್ಪನವರ ಹೆಸರನ್ನು ಇಡಲಾಗಿದೆ. ಏನಪ್ಪ ಅಂತಂದಾಗ ರಾಷ್ಟ್ರೀಯ ಚಳವಳಿಯಲ್ಲಿ ಏನಪ್ಪ ಅಂತಂದಾಗ ಕರ್ನಾಟಕದ ವ್ಯಕ್ತಿಗಳ ಅಪಾರವಾದ ಕೊಡುಗೆ ಇದೆ ಸ್ನೇಹಿತರೆ. ಹಾಗಾಗಿ ತಮ್ಮ ಏನಪ್ಪ ಅಂತಂದಾಗ ಕರ್ನಾಟಕದ ಹೋರಾಟಗಾರರು ಗಂಗಾಧರ ರಾವ್ ದೇಶಪಾಂಡೆ, ಗಂಗೂಬಾಯಿ ಹಾನಗಲ್, ಹಲವಾರು ವ್ಯಕ್ತಿಗಳು ಬರ್ತಾರೆ. ಅವುಗಳ ಬಗ್ಗೆ ಏನಪ್ಪ ಅಂತಂದಾಗ ಸ್ಟಡಿ ಮಾಡಿ. ಅವರುಗಳ ಮೇಲೂ ಸಹ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಕರ್ನಾಟಕ ಹಿಸ್ಟ್ರಿಯಲ್ಲಿ. ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಈ ದಂಡಿ ಎಂಬ ಪ್ರದೇಶ ಯಾವ ರಾಜ್ಯದಲ್ಲಿ ಕಾಣುತ್ತಂದಾಗ ಗುಜರಾತ್ ರಾಜ್ಯದಲ್ಲಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದಾಗ ದಂಡಿ ಎಂಬ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರಬೇಕು. ಇನ್ನೊಂದು ಬರ್ತದ ಬಾರ್ಡೋಲಿ. ಬಾರ್ಡೋಲಿ ಸಹ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕೇಳಿದಾಗ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಬರ್ತದ ಜುನಾಗಢ್. ಇವುಗಳ ಮೇಲೂ ಸಹ ಕ್ವಶನ್ ಆಗಿದೆ. ದಂಡಿ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ, ಜುನಾಗಢ್ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಬಾರ್ಡೋಲಿ ಎಂಬ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕ್ವಶನ್ಗಳು ಸಹ ಆಗಿದಾವೆ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಪ್ರದೇಶಗಳು ಯಾವ ರಾಜ್ಯದಲ್ಲಿ ಯಾವ ನದಿಯ ತೀರದಲ್ಲಿ ಕಂಡು ಬರ್ತದೆ ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ರೌಲತ್ ಸತ್ಯಾಗ್ರಹ ಅಂತ ಬರ್ತೈತಿ. ರೌಲತ್ ಕಾಯ್ದೆ ಅಂತ ಬರ್ತೈತಿ. ರೌಲತ್ ಸತ್ಯಾಗ್ರಹ ಅಂತಲ್ಲ, ರೌಲತ್ ಕಾಯ್ದೆ ಅಂತೇಳಿ ಬರ್ತೈತಿ, ಇಂಪಾರ್ಟೆಂಟ್. 1919ರಲ್ಲಿ ರೌಲತ್ ಕಾಯ್ದೆ ಬಂದಿದ್ದು 1919ರಲ್ಲಿ. ಈ ರೌಲತ್ ಕಾಯ್ದೆ ಏನಪ್ಪ ಅಂತಂದ್ರೆ ಯಾವ ನಿಯಮಗಳನ್ನು ಭಾರತದಲ್ಲಿ ಜಾರಿಗೆ ತಂತದ ಕೇಳಿದಾಗ ಎಷ್ಟು ಏನಪ್ಪ ಅಂತಂದಾಗ 5 ರಿಂದ 6 ಜನರು ಒಂದು ಪ್ರದೇಶದಲ್ಲಿ ಕೂಡುವಂತಿಲ್ಲ, ಯಾವುದೇ ಸಂಘಟನೆ ಮಾಡುವಂತಿಲ್ಲ ಅಂತೇಳಿ ಹೇಳುವಂಥದ್ದು ಯಾವುದಂತ ಕೇಳಿದಾಗ ರೌಲತ್ ಕಾಯ್ದೆ. ಅಂದ್ರೆ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರು ಸಹ ಅವರಿಗೆ ಏನಪ್ಪ ಅಂತಂದಾಗ ಮುನ್ಸೂಚನೆ ಕೊಡದೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗ್ತಿತ್ತು. ಅದರ ನಿಯಮನ ತಂದಿದ್ದು ಯಾವುದಂದಾಗ ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಗೆ ಇನ್ನೊಂದು ಹೆಸರು ಕರಿತೀವಿ, ಕಪ್ಪು ಕಾಯ್ದೆ ಅಂತ ಕರಿತೀವಿ, ಕಪ್ಪು ಕಾಯ್ದೆ. ಇದರ ವಿರುದ್ಧವೇ ಏನು ಮಾಡ್ತಾರೆ ಅಂತ ಕೇಳಿದಾಗ ಜಲಿಯನ್ ವಾಲಾ ಭಾಗದಲ್ಲಿ ಪಂಜಾಬಿನ ಅಮೃತ್ಸರದಲ್ಲಿರುವ ಜಲಿಯನ್ ವಾಲಾ ಭಾಗದಲ್ಲಿ ಒಂದು ಸಭೆಯನ್ನು ಕೈಗೊಳ್ತಾರ. ಶಾಂತಿಯುತವಾದ ಸಭೆಯನ್ನು ಕೈಗೊಳ್ತಾರ. ಆ ಸಭೆಯಲ್ಲಿ ಏನು ಮಾಡ್ತಾರೆ ಅಂತಂದಾಗ ಬ್ರಿಟಿಷರು ಈ ರೌಲತ್ ಕಾಯ್ದೆ ನಿಯಮದ ಪ್ರಕಾರ ಏನಪ್ಪ ಅಂತಂದಾಗ ಗುಂಡುಗಳನ್ನು ಮುನ್ಸೂಚನೆ ನೀಡದೇ ಗುಂಡುಗಳೇನಪ್ಪ ಅಂತಂದಾಗ ಹಾರಿಸ್ತಾರ ಸಾಮಾನ್ಯ ಜನರ ಮೇಲೆ. 300ಕ್ಕೂ ಅತಿ ಹೆಚ್ಚು ಜನರು ಏನಪ್ಪ ಅಂತಂದಾಗ ಈ ಜಲಿಯನ್ ವಾಲಾ ಬಾಗ್ ಎಂಬ ಘಟನೆಯಲ್ಲಿ ಮರಣ ಹೊಂದ್ತಾರ. ಗೊತ್ತಿರಬೇಕು ಈ ರೌಲತ್ ಕಾಯ್ದೆ, ಇಂಪಾರ್ಟೆಂಟ್, ಯಾವಾಗಲೂ ಮರಿಬಾರ್ದು. ಜಲಿಯನ್ ವಾಲಾ ಬಾಗ್ ಇನ್ನೊಂದು ರೌಲತ್ ಕಾಯ್ದೆ. ಇದೊಂದು ಕರಾಳ ಘಟನೆ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲಿ. ಇವುಗಳು ಏನಪ್ಪ ಅಂತಂದಾಗ ಇನ್ನೊಂದು ಬರುತ್ತೆ ಅಸಹಕಾರ ಚಳವಳಿ ಅಂತೇಳಿ. ಅಸಹಕಾರ ಚಳವಳಿ. ಈ ಅಸಹಕಾರ ಚಳವಳಿ ನಡೆದ ಘಟನೆ ಯಾವುದು ಪ್ರಮುಖ? ಚೌರಿ ಚೌರಾ ಘಟನೆ. ಇದು ಯಾವ ರಾಜ್ಯದ ಕಂಡುಬರುವುದರಿಂದ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆಯಲ್ಲಿ. ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ರಾಜ್ಯದಲ್ಲಿ ಏನಪ್ಪ ಅಂತಂದಾಗ ಗೋರಖ್ಪುರ್ ಜಿಲ್ಲೆಯಲ್ಲಿ ಕಂಡು ಬರುತ್ತ. ನೆಕ್ಸ್ಟ್ ಈ ಘಟನೆ ನಡೆದ ನಂತರ ಯಾವುದು ಚೌರಿ ಚೌರಾ ಘಟನೆ ನಡೆದ ನಂತರ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಕೇಳಿದಾಗ ಈ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ತಾರ. ಇದಕ್ಕಾಗಿ ಹಲವಾರು ವ್ಯಕ್ತಿಗಳು ಏನಪ್ಪ ಅಂತಂದಾಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರ. ಇದೇ ಸಂದರ್ಭದಲ್ಲಿ ಏನಪ್ಪ ಅಂತಂದಾಗ CR ದಾಸ್ ಅವರು ಸ್ವರಾಜ್ಯ ಪಕ್ಷ ಎಂಬ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇದರ ವಿರುದ್ಧವಾಗಿ, ಅಸಹಕಾರ ಚಳವಳಿಯ ವಿರುದ್ಧವಾಗಿ. ನೆಕ್ಸ್ಟ್ ಬರ್ತದೆ ಕ್ವಶನ್, ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಗಿತ್ತು. ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಗಿತ್ತು ಅಂತೇಳಿ. ಲಾರ್ಡ್ ರಿಪ್ಪನ್, ಲಾರ್ಡ್ ಲಿಟ್ಟನ್, ಲಾರ್ಡ್ ಅಕ್ಲ್ಯಾಂಡ್, ಸರ್ ಜಾನ್ ನೇಪಿಯರ್ ಅಂತೇಳಿ. ನಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಯಾರ ಕಾಲದಲ್ಲಿ ಕೇಳಿದಾಗ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಭಾರತ ಪ್ರಥಮ ಜನಗಣತಿಯನ್ನು ಕೈಗೊಳ್ಳಲಾಗಿತ್ತು. ಭಾರತ ಪ್ರಥಮ ಜನಗಣತಿಯನ್ನು ನೋಡಿ. ಬ್ರಿಟಿಷರ ಕಾಲದಲ್ಲಿ ಏನಪ್ಪ ಅಂತಂದಾಗ ಈ ಗಣತಿಯನ್ನು ಮಾಡೋದು ಮುಖ್ಯ ಉದ್ದೇಶ ಏನಂತ ಕೇಳಿದಾಗ ಆ ಗಣತಿಯ ಮೂಲಕ ಜನಾಂಗ, ಯಾವ ಜನಾಂಗ, ಜಾತಿ ಕ್ಯಾಸ್ಟಿಸಮನ್ನು ಹುಟ್ಟು ಹಾಕ್ತಾರ ಯಾರು? ಬ್ರಿಟಿಷರು. ಮತ್ತೇನೊಂದು ಸ್ಥಳೀಯ ಜನರನ್ನು ಒಡೆದು ಆಳುವ ನೀತಿ ಬ್ರಿಟಿಷರು ಏನಪ್ಪ ಅಂತಂದಾಗ ಅನುಸರಿಸ್ತಾರಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪುಸ್ತಕ. 7ನೇ ಕ್ವಶನ್, ಪಂಚತಂತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತೇಳಿ. ಪಂಚತಂತ್ರ ಇಂಪಾರ್ಟೆಂಟ್. ಬೈಬಲ್ ನಂತರ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಂಡಿಯಾದಲ್ಲಿ ಬೇರೆ ಭಾಷೆಗಳಿಗೆ ಭಾಷಾಂತರಗೊಂಡಂಥ ಕೃತಿ ಯಾವುದು ಕೇಳಿದಾಗ ಪಂಚತಂತ್ರ. ಪಂಚತಂತ್ರ
ಬರೆದವರು ಯಾರು ಅಂತ ಕೇಳಿದಾಗ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ, ವಿಷ್ಣು ಶರ್ಮಾ. ನೋಡಿ, ಒಂದು ಕೃತಿಗಳು ಸಹ ಏನಪ್ಪ ಅಂತಂದ್ರೆ ದೇಶದ ವ್ಯಕ್ತಿತ್ವದ ಬಗ್ಗೆ ತಿಳಿಸ್ತಾ ಹೋಗ್ತಾವ. ಹಾಗಾಗಿ ಈ ವಿಷ್ಣು ಶರ್ಮಾ ಎಂಬ ಮಹಾನ್ ಕವಿ ಬರೆದಂಥ ಕೃತಿ ಯಾವುದು ಪಂಚತಂತ್ರ. ಈ ಪಂಚತಂತ್ರ ಏನಪ್ಪ ಅಂದಾಗ 150ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಏನಪ್ಪ ಅಂದಾಗ ಭಾಷಾಂತರವಾಗಿದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಪಾಣಿನಿಯ ಬರೆದಂಥ ಕೃತಿ ಯಾವ್ದಂದಾಗ ಅಷ್ಟಾಧ್ಯಾಯ. ಪ್ರಾಚೀನ ಕಾಲದಲ್ಲಿ ಮೊದಲ ರಚನೆಯಾದ ಸಂಸ್ಕೃತ ವ್ಯಾಕರಣ ಗ್ರಂಥ ಯಾವುದು ಕೇಳಿದಾಗ ಪಾಣಿನಿಯ ಬರೆದಂಥ ಅಷ್ಟಾಧ್ಯಾಯ ಅಂತೇಳಿ. ಅಷ್ಟಾಧ್ಯಾಯ ಇಂಪಾರ್ಟೆಂಟ್. ಚಾಣಕ್ಯ ಬರೆದಂಥ ಕೃತಿ ಯಾವುದು ಅಂದಾಗ ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಏನು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಉತ್ಖನನ ಮಾಡಲಾಗುತ್ತಾ. ಉತ್ಖನನ ಮಾಡಿದವರು ಯಾರು ಅಂದಾಗ ಆರ್ ಶ್ಯಾಮಶಾಸ್ತ್ರಿ ಅನ್ನೋರು ಇದನ್ನು ಉತ್ಖನನ ಮಾಡ್ತಾರ. ಇಂಪಾರ್ಟೆಂಟ್ ಯಾವುದು? ಅರ್ಥಶಾಸ್ತ್ರ. ಅದು ಯಾವ ಭಾಷೆಯಲ್ಲಿ ಗೊತ್ತಿರಬೇಕು? ಸಂಸ್ಕೃತ ಭಾಷೆಯಲ್ಲಿದೆ. ಇಂಪಾರ್ಟೆಂಟ್. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ಇಲ್ಲಿವರೆಗೂ ನೀವು ವಿಡಿಯೋವನ್ನು ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗಿ, ಅವರಿಗೂ ಸಹ ಹೆಲ್ಪ್ ಆಗಲಿ. ಹೀಗೆ ಇದೇ ರೀತಿಯಾದ ಕ್ಲಾಸ್ಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಿರ್ತೀನಿ. ಎಲ್ಲ ಥರವಾದ ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡ್ತಾ ಹೋಗ್ತೀನಿ. ಇನ್ನೊಂದೇನು ಪತ್ನ ಅರ್ಥಶಾಸ್ತ್ರ ಸಂಪೂರ್ಣವಾಗಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಮುಗಿಸಿಕೊಡ್ತೀನಿ ಸ್ನೇಹಿತರೆ. ಪ್ಲೇ ಲಿಸ್ಟಲ್ಲಿ ಅದನ್ನು ಆ್ಯಡ್ ಮಾಡಲಾಗುತ್ತಾ, ಅದು ಸಹ ನೀವು ನೋಡ್ಬೋದು. ಲಿಂಕನ್ನು ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.